ಫ್ರೆಂಡ್ಸ್, ನಾವು ಇವತ್ತು ಮಾಡ್ತಾ ಇರೋ ವ್ಲಾಗ್ ಬಂದುಬಿಟ್ಟು ನಮ್ಮ ಊರ ಕಡೆ ಮಾಡೋ ಒಂದು ಪದ್ಧತಿ ಇದು. ಅದೇನಂತಂದರೆ ಮುನಿಯಪ್ಪನ ದೇವರು ಅಂತ ಮಾಡ್ತಾರೆ. ಅದನ್ನಲ್ಲಿ ಕೆಲವು ಕಡೆ ಅಡುಗೆ ಮಾಡುವಾಗ ನಾನ್ ವೆಜ್ ಮಾಡ್ತಾರೆ, ಕೆಲವರು ವೆಜಿಟೇರಿಯನ್ ಮಾಡ್ತಾರೆ. ನಾವು ವೆಜಿಟೇರಿಯನ್ ಆಗಿದ್ದರಿಂದ ಹಲಸಿನಕಾಯಿ ಸಾಂಬಾರು ನಮಗೆ ತುಂಬ ದೊಡ್ಡ ಕಂಪಲ್ಸರಿಯಾಗಿ ಮಾಡಬೇಕಾಗಿರೋಂಥ ಅಡುಗೆ. ಅದಕ್ಕೆ ಇವತ್ತು ಹಲಸಿನಕಾಯಿನ ತಗೊಂಡು ಬಂದು ಅದನ್ನು ಹೇಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ ಮತ್ತು ಹೇಗೆ ಅಡುಗೆ ಮಾಡ್ತಿದ್ದಾರೆ ಅದರಿಂದ ಅಂತ ನೋಡೋಣ. ಫಸ್ಟ್ ನಾವೇನು ಮಾಡಿದ್ವಿ ಅಂದರೆ ಹಲಸಿನಕಾಯಿನ ನಮ್ಮ ಜಮೀನಲ್ಲೇ ಹಲಸಿನಕಾಯಿ ಮರ ಇರೋದ್ರಿಂದ ಅದನ್ನಲ್ಲೇ ಹಲಸಿನಕಾಯಿ ಕಿತ್ಕೊಂಡು ಬಂದು ಒಂದೆರಡು ಸಾಕಾಗಲ್ಲ, ಸ್ವಲ್ಪ ಜಾಸ್ತಿ ಜನ ಊಟ ಮಾಡೋದ್ರಿಂದ ಸುಮಾರು ಒಂದು 50-80 ಜನ ಊಟ ಮಾಡೋದ್ರಿಂದ ಒಂದು 3-4 ಕಾಯಿ ಬೇಕಾಗುತ್ತೆ. ಅದಕ್ಕೆ ಒಂದು 3 ಕಾಯಿ ತೊಗೊಂಡು ಬಂದ್ವಿ ಮೀಡಿಯಮ್ ಸೈಜ್ದು. ಅದನ್ನು ತಂದು ಅದನ್ನು ಮೇಲ್ಗಡೆದು ಏನಿರುತ್ತೆ ರಫ್ ಸರ್ಫೇಸ್ ಇರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಫಸ್ಟು. ನೆಕ್ಸ್ಟ್ ಅದನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು. ಆ ಚಾಪ್ ಮಾಡಿರೋದನ್ನು ಸಾಂಬಾರು ಮಾಡೋಕ್ಕೆ ಉಪಯೋಗಿಸ್ತೀವಿ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಪ್ರೀವಿಯಸ್ ಡೇ ಅಥವಾ 5 to 6 hours ಬಿಫೋರ್ ಎಲ್ಲ ಥರದ ಕಾಳುಗಳನ್ನ ನೆನೆ ಇಟ್ಟಿರ್ತೀವಿ. ಯಾವುದಾದಂದರೆ ಕಡಲೆಕಾಳು ಮತ್ತು ಹಲಸಂದಿ ಕಾಳು, ಈ ಥರದ್ದು ಅವರೆಕಾಳು, ಈ ಥರದನ್ನ ನೆನೆ ಇಟ್ಟಿರ್ತೀವಿ ಒಣ ಕಾಳುಗಳನ್ನ. ಅದನ್ನು ಸಾಂಬಾರಿಗೆ ಉಪಯೋಗಿಸ್ಕೊಳ್ತೀವಿ. ಸೊ ನಮ್ಮ ಕಡೆ ತುಂಬ ಫೇಮಸ್ ಸಾಂಬಾರು, ಯಾಕಂದರೆ ವೆಜಿಟೇರಿಯನ್ಸ್ ಅಲ್ವಾ, ಹಾಗಾಗಿ ತುಂಬ ಫೇಮಸ್ ಸಾಂಬಾರು. ಮತ್ತು ಯಾರೇ ಮುನೇಶ್ವರಂದು ಪೂಜೆ ಮಾಡಿದ್ರು ಈ ಸಾಂಬಾರಂತೂ ಮಾಡೇ ಮಾಡ್ತಾರೆ. ಇದು ಯೂಶ್ವಲಿ ಯುಗಾದಿ ಹಬ್ಬಕ್ಕೆ ಮುಂಚೆ ಮಾಡ್ತಾರೆ, ಎಲ್ಲರ ಕಡೆನೂ ಮಾಡ್ತಾರೆ. ಮತ್ತು ಇನ್ನೇನು ಮಾಡೋದಿಲ್ಲ, ಬರೀ ಮುದ್ದೆ, ಅನ್ನ, ಸಾರು, ಕೋಸಂಬರಿ, ಹಪ್ಳ ಈ ಥರ ಮಾಡಿ ಅಡುಗೆ ಮಾಡಿ, ಮತ್ತು ಸ್ವೀಟ್ ಬೇಕಲ್ಲ ಅದಕ್ಕೋಸ್ಕರ ಒಂದು ಪಾಯಸ ಒಂದು ಮಾಡ್ತೀವಿ. ಇದ್ದರೆ ಬೂಂದಿ, ಇಲ್ಲ ಅಂತಂದರೆ ಜಸ್ಟ್ ಪಾಯಸ ಅಷ್ಟೇ. ಇಷ್ಟು ಮಾಡಿಬಿಟ್ಟು ಇದನ್ನು ಬಂದಂಥ ಜನಗಳಿಗೆ, ಅಂದರೆ ಇವಾಗ ಊರ ಕಡೆ ಮಾಡ್ತೀವಲ್ವ ನಾವು, ಊರಲ್ಲಿರೋ ಜನಗಳನ್ನ ಮತ್ತು ರಿಲೇಟಿವ್ಸ್ನ ಕರಿತೀವಿ. ರಿಲೇಟಿವ್ಸ್ ಅಂದರೆ ತುಂಬ ದೂರದವ್ರನ್ನೆಲ್ಲ ಕರೆಯಲ್ಲ, ಫಸ್ಟ್ ಸರ್ಕಲ್ ಫ್ರೆಂಡ್ಸ್ ರಿಲೇಟಿವ್ಸ್ನ ಕರೆದು ಮತ್ತು ಅವ್ರಿಗೆಲ್ಲ ಊಟ ಕೊಟ್ಟು ನಾವು ಊಟ ಮುಗಿಸ್ಕೊಂಡು ಮತ್ತೆ ಬರ್ತೀವಿ. ಬಟ್ ಇದೆಲ್ಲ ಸ್ವಲ್ಪ ಇವಾಗ ಕಷ್ಟದ ಕೆಲಸ ಆಗಿದೆ. ಯಾಕಂತಂದರೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ತಾತಂದ್ರೆಲ್ಲ ಊರಲ್ಲೇ ಇರ್ತಿದ್ರು, ಅಲ್ಲೇ ಎಲ್ಲ ಐಟಮ್ಸ್ ಇರ್ತಿತ್ತು, ಹಾಗೆ ತೊಗೊಂಡೋಗಿ ಜಮೀನಲ್ಲಿ ಮಾಡಿಬಿಟ್ಟು ವಾಪಸ್ ಮನೆಗೆ ಬರ್ತಾಯಿದ್ರು. ಬಟ್ ಇವಾಗ ನಾವೆಲ್ಲ ಸಿಟಿಗಳಿಗೆ ಶಿಫ್ಟ್ ಆಗಿರೋದ್ರಿಂದ ಪ್ರತಿಯೊಂದು ಐಟಮ್, ಒಂದು ಮ್ಯಾಚ್ ಬಾಕ್ಸಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆ ತನಕ ಇಲ್ಲಿಂದನೇ ತೊಗೊಂಡೋಗ್ಬೇಕು, ಅಲ್ಲಿ ಇಡಬೇಕು, ಆಡಬೇಕು, ಮತ್ತು ವಾಪಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು, ಆ ಥರ ಇರುತ್ತೆ. ಬಟ್ ಕೆಲವು ಕಡೆ ಈಗಲೂ ಊರಿನಲ್ಲೇ ಇರೋದ್ರಿಂದ ಅದೇ ಯೂಸ್ ಮಾಡ್ಕೊಳ್ತೀವಿ. ಸೊ ನೋಡಿ, ಇದು ಫೈನಲ್ ಆಗಿ ಈ ಥರ ರೆಡಿ ಆಗಿದೆ. ಇದಾದಮೇಲೆ ನಾವು ಚಾಪ್ ಮಾಡಬೇಕು. ಇದನ್ನು ನೀವು ನೋಡ್ಬೋದು ಅಲ್ಲಿ ಹೇಗೆ ರೆಡಿ ಆಗಿದೆ ಇದು ಅಂತ. ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ಅವರ್ ಜಾಕ್ ಫ್ರೂಟ್ ಇಸ್ ರೆಡಿ ಟು ಗೆಟ್ ಚಾಪ್ಡ್.